ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಮ್ರಾ ವಿವಾದಾತ್ಮಕ ಹೇಳಿಕೆ ಆಕ್ರೋಶ ಮುಂದುವರೆದಿದ್ದು, ಕಮ್ರಾ ವಿಡಂಬನೆ ನನಗೆ ಅರ್ಥ ಆಗುತ್ತೆ, ಆದರೆ ಯಾವುದಕ್ಕೆ ಆಗಲಿ ಮಿತಿ ಇರಬೇಕು ಅಂತ ಡಿಸಿಎಂ ಶಿಂಧೆ ವ್ಯಾಖ್ಯಾನಿಸಿದ್ದಾರೆ. ಆದರೆ ತಮ್ಮ ಪಕ್ಷದ ಕಾರ್ಯಕರ್ತರು ನಡೆಸಿದ ದಾಂಧಲೆ ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಕಮ್ರಾ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನಮ್ಮದೇ ಶೈಲಿಯಲ್ಲಿ ಮಾತನಾಡ್ತೀವಿ, ಶಿವಸೇನೆ ಸುಮ್ಮನೆ ಇರಲ್ಲ ಅಂತ ಸಚಿವರುಗಳು ಮಾತನಾಡಿದ್ದಾರೆ. ಇನ್ನು ಕೆಲವರು ದೇಶ ವಿಭಜನೆ ಬಗ್ಗೆ ಮಾತನಾಡುವುದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ ಅಂತ ಯುಪಿ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಂಧೆ ಟೀಕಿಸಲು ಅವರಿಗಿರುವ ಅರ್ಹತೆ ಏನು ಅಂತ ಸಂಸದೆ ಕಂಗನಾ ರನಾವತ್ ಸರಿ ನನ್ನ ಪ್ರಕಾರ. ಇವ್ರು ಯಾರು, ಇವನು ಹೂ ಇಸ್ ದಿಸ್ ಫೆಲೋ? ಒಬ್ಬ ಕಾಮಿಡಿಯನ್ ಅಷ್ಟೇ. ಏನು ಕಾಮಿಡಿಯನ್? ಏನು ಇಂಟರ್ನ್ಯಾಷನಲ್ ಕಾಮಿಡಿಯನ್ ಅಲ್ಲ. ಅವ್ನು ಕಾಮಿಡಿ ಯಾರು ನಕ್ಕಿದ್ದೀರ ಯಾವತ್ತ ನೀವು ಹಾಕ್ಕೊಂಡು? ಈ ತರದ ಟೀಕೆಗಳು ನಗು ಎಲ್ಲಿ ತರಿಸುತ್ತೆ? ಅದೇನು ಕಾಮಿಡಿನ ಅದು? ಭಾಳ ಜನ ಈ ದೇಶದಲ್ಲಿ ಯಾಕೆ ದೊಡ್ಡವ್ರು ಆಗ್ತಿದ್ದಾರೆ ಹೇಳಿ? ಈ ತರದ ಶೋಕಿಗಳಿಂದ. ಹೇಸಿಗೆನ ಜೋಬಲ್ಲಿ ಇಟ್ಕೊಂಡು ಯಾರೋ ದೊಡ್ಡವ್ರದ್ದು ಪೋಸ್ಟರ್ ಮೇಲೆ ಎಸ್ತ ತಕ್ಷಣ ಅವ್ರಿಗೆ ಎಸ್ತಿದ್ದೀನಿ ಅನ್ನೋ ಭ್ರಮೆ ಥರ ಮೀಡಿಯಾಗಳು ಆಡ್ತಿರೋದಕ್ಕೆ, ಫೋಕಸ್ ಮಾಡೋದನ್ನ ಅದಕ್ಕೆ ಹಿಂಗೆ ಆಗ್ತಿರೋದು ಇವರೆಲ್ಲ. ಹೂ ಆರ್ ದಿಸ್ ಕ್ಯಾರೆಕ್ಟರ್ಸ್? ಏನಾದ್ರು ಒಂದು ಲೆವೆಲ್ ಬೇಕಲ್ಲ ಅದಕ್ಕೆ, ಅಟ್ಲೀಸ್ಟು ಅದೂ ಇಲ್ಲ. ಏನಕ್ಕೆ ಅವನನ್ನು ಸೀರಿಯಸ್ ಆಗಿ ತಗೋತೀರಿ? ಅವನು ಯಾವನ್ನೋ ಅಟೆನ್ಷನ್ ಲೆಫ್ಟ್ ಇಷ್ಟು ಅದು ಇನ್ಯಾವುದೋ ಒಂದು ಬಿಸಾಕಿ ತಳ್ಳಿ, ಯಾವಾಗಲ್ಲ ಅದೇನು ಮಾಡ್ತೀಯ ಮಾಡ್ಕೊ ಹೋಗಂತ ಅಂತ 100 ಸ್ಟೇಟ್ಮೆಂಟ್ಗಳು ಕಂಡಿದ್ದೀವಿ. ಹೋಗಿ ನಿನ್ನಂತ ಬುದ್ಧಿನ ನೀವು ಹೇಳಿ, ಬುರ್ಡೆ ಕೂದಲಿಲ್ಲ ನಿನ್ನ ತಲೆನಲ್ಲಿ, ನಮ್ಗೆ ಗೊತ್ತುಬಿಡೋ ನಿನ್ನ ಬ್ರೈನು ಇಲ್ಲ ಅಂತ ನೀವು ಒಂದಷ್ಟು ಬೈರಿ ಕಳಿಸಿ. ಅವ್ನಿಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದಕ್ಕೆ ಇವೆಲ್ಲ ಆಗೋದಿದ್ದು. ಈಗ ಅದೇ ಇದು ಯಾವುದೋ ಮಚ್ಚು ಲಾಂಗು ಒರಿಜಿನಲ್ಲು ಡೂಪ್ಲಿಕೇಟು ನಡೆಸ್ತಿದ್ದೀರಲ್ಲ ಇಂಟರ್ನ್ಯಾಷನಲ್. ಭಾಳ ಜನ ಈ ದೇಶದಲ್ಲಿ ಇವಾಗ ಹೆಂಗಾಗೋಗಿದ್ದಾರೆ ಅಂದರೆ ಈ ರೀತಿಯಿಂದ ಫೇಮಸ್ ಆಗಿದ್ದೀವಿ ಅಂತ ಇದರಿಂದನೇ. ಹಾಂ, ಅದ್ಯಾವುದೋ ಬಾಸು, ಅದೇನೋ ನಕಲಿ ಬೋಗಸ್ಸು, ಅದು ಯಾವುದೋ ಒಂದು ಶೋ, ಆ ಶೋಗೆ ಕರೆಯೋರು ಎಲ್ಲ ಯಾರ್ಯಾರು? ವಿವಾದಗಳಿಗೆ ಬರೀ ಇಂಥವ್ರೆ. ವಿವಾದಿಗಳಿಗೆ ನೆಟ್ಟಿಗೆ ಮರ್ಯಾದೆ ಮಾನ ಇರೋಂಥವ್ರು ಯಾರು ಕರ್ಕೊಂಡಿದ್ದೀರಿ ನೀವು? ದೇಶಕ್ಕೆ ಒಳ್ಳೇದು ಮಾಡಿದವ್ರನ್ನ ಬರೀ ಇಂಥವ್ರೆ. ಮೆಂಟ್ಲ್ ಆಸ್ಪತ್ರೆ ಒಂದು ಸ್ಟಾರ್ಟ್ ಮಾಡಿಲ್ಲ ನೀವಲ್ಲಿ.